ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬರ್ತೀವಿ ಬಿಡಿ. ಅದೆಲ್ಲ ಆಗಲ್ಲ. ನೀವಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನು ನೋಡಿ ಚಪ್ಪಾಳೆ ಹೊಡಿತಾ ಇರಬೇಕು. ಎಲ್ರಿಗೂ ಇವ್ರು ನನ್ನ ನಾದ್ನಿ ಮೈದ್ನ ಅಂತ ಹೇಳ್ಕೋಬೇಕು. ಅದಕ್ಕೆ ನೀವಲ್ಲಿ ಬಂದರೂ ಕೆಲಸ ಮಾಡದೆ ಒಂದು ಕಡೆ ಕೂರಕ್ಕಾಗತ್ತಾ? ಓ ಸುಮ್ಮನೆ ವಿಗ್ರಹ ಥರ ಕೂತಿರ್ತೀನಿ, ಎಲ್ಲೂ ಓಡಾಡಲ್ಲ. ನಿಮ್ಮಿಬ್ರಿಗೂ ಮೇಕಪ್ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಮಾಡಲ್ಲ. ಹೊರಗಡೆ ಹೋದ್ರೆ ಗಾಳಿ ಸೋಕುತ್ತಮ್ಮ. ಬಂದ ಮೇಲೆ ನೀವೇ ದೃಷ್ಟಿ ತೆಗೀರಿ ಅತ್ತೆ. ಈಗ ಪ್ಲೀಸ್ ಕಳಿಸ್ಕೊಡಿ. ಅಮ್ಮ, ಅದಕ್ಕೆ ಪಾಪ ಅಷ್ಟು ಆಸೆ ಪಡ್ತಾ ಇದ್ದಾರಲ್ಲ. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರ್ಮಲ್ಲಿ. ಏನು ರಸ್ತೆಯಲ್ಲಿ ಹಳ್ಳ ಗುಂಡಿಗಳು ಕಡಿಮೆನಾ ಇದೆ? ಆಟೋದವನು ಗುಂಡಿ ಹಾರಿಸ್ಕೊಂಡು ಹೋದ್ರೆ ಅವಳಿಗೆ ಬೆನ್ನೋವು ಬರಲ್ವಾ? ಅಮ್ಮ, ನಾನು ಕ್ಯಾಬ್ ಬುಕ್ ಮಾಡಿ ಕಾರಲ್ಲೇ ಕರ್ಕೊಂಡೋಗಿ ಕಾರಲ್ಲೇ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಅವಳಲ್ಲಿ ಹೋದ್ಮೇಲೆ ಸುಮ್ಮನೆ ಒಂದು ಕಡೆ ಕೂರಲ್ಲ ಕಣೋ, ನನಗೆ ಗೊತ್ತು. ಕೂರೋ ಥರ ನೋಡ್ಕೊಳಕ್ಕೆ ನಾನು ಇರ್ತೀನಲ್ಲ, ಕಳ್ಸಮ್ಮ. ಹೌದು ಅತ್ತೆ, ನಾನು ಜಾಸ್ತಿ ಏನೂ ಓಡಾಡಲ್ಲ, ಹುಷಾರಾಗಿರ್ತೀನಿ. ಆಯ್ತಲ್ಲ, ಎಲ್ಲರೂ ಒಂದಾಗ್ಬಿಟ್ರಲ್ಲ. ನಾನು ಬೇಡ ಅಂದ್ರೆ ಕೇಳ್ತೀರಾ? ಸಪ್ಪೆ ಮುಖ ಮಾಡ್ಕೊಂಡು ಕೂರ್ತೀರಾ? ಆಯ್ತಾಯ್ತು, ಬೇಗ ಹೋಗಿ ಬೇಗ ಬನ್ನಿ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ಸ್. ನಾನು ನಿಮ್ಮಿಬ್ರು ಡ್ಯಾನ್ಸ್ ನೋಡ್ಬೋದು. ಈ ಕುಣಿಯೋ ಹಾಗಿದ್ರೆ ನೀವು ಹೋಗೋದೇ ಬೇಡ ಕಣೆ. ಇದು ಒಂದು ಗಂಟೆ ಆಯಿತು ಇವನು ಬಾತ್ರೂಮ್ಗೆ ಹೋಗಿ, ಇನ್ನೂ ಎಷ್ಟೊತ್ತಂತ ಕಾಯೋದು? ಅಣ್ಣ, ಹೊರಗೆ ಬಾ ಅಣ್ಣ. ಹೊರಗೆ ಬಾ ಅಂದರೆ ನಾನು ಹೇಗೆ ಬರಲಿ? ನನ್ನ ಹೊಟ್ಟೆ ಎಲ್ಲ ಕೆಟ್ಟಿದೆ, ತಿಂದಿರೋದೆಲ್ಲ ನಿಲ್ತಾನೆ ಇಲ್ಲ. ಹಾಗಾದ್ರೆ ಇಡೀ ದಿನ ಏನು ತಿನ್ಬೇಡ, ಸರಿ ಹೋಗುತ್ತೆ. ಆಗಲೇ ರೂಮಿಂದ ಬಾತ್ರೂಮಿಂದ ರೂಮ್ಗೆ ಓಡಾಡಿ ಸುಸ್ತಾಗಿದ್ದೀನಿ. ಇನ್ನು ಹೊಟ್ಟೆನೂ ಖಾಲಿ ಇದ್ರೆ ಅಷ್ಟೇ, ತಲೆ ಸುತ್ತ ಬಿದ್ದೋಗ್ತೀನಿ. ಹಾಗಾದ್ರೆ ಡಾಕ್ಟರ್ ಹತ್ರ ಹೋಗೋಣ ಬಾ. ಇಲ್ಲ ಡಾಕ್ಟರ್ನೇ ಇಲ್ಲಿ ಕರೆಸ್ಲಾ? ಬೇಡ. ಯಾಕೆ? ಆಮೇಲೆ ಇಲ್ದಿರೋ ಲೂಸ್ ಮೋಷನ್ ನಿಲ್ಸಕ್ ಹೋಗಿ ಬೇಡ. ಬ್ರೋ, ಏನ್ ಮಾತಾಡ್ತಿದ್ಯಾ? ನಂಗೆ ಕೇಳಿಸ್ತಾ ಇಲ್ಲ. ಹೆಂಗಪ್ಪ ಎಸ್ಕೇಪ್ ಆಗೋದು? ಪ್ರಿಯಾ, ನಾನು ಡಾಕ್ಟರ್ ಹತ್ರ ಹೋಗೋಷ್ಟು ಎನರ್ಜಿ ಇಲ್ಲ. ಪ್ಲೀಸ್ ಕಣೆ, ನಾವು ಮುಂದಿನ ಸಲ ಡ್ಯಾನ್ಸ್ ಮಾಡೋಣ ಬಿಡು. ಮುಂದಿನ ವರ್ಷನಾ? ಆಗದೇ ಇಲ್ಲ ಅಣ್ಣ, ನಾನು ಈ ವರ್ಷ ಚಾಲೆಂಜ್ ಹಾಕಿದ್ದು. ಈಗ ಹೋಗಿ ವಿನ್ ಆಗಿಲ್ಲ ಅಂದ್ರೆ ಆ ಡಬ್ಬ ಮೂತಿ ಮುಂದೆ ಮರ್ಯಾದಿನೇ ಹೋಗುತ್ತೆ. ರಿಯಾ, ನೀನು ಈ ಥರ ಕಾಟ ಮಾಡಿದ್ರೆ ನಂಗೆ ತುಂಬ ಕಷ್ಟ ಆಗತ್ತೆ ಕಣೆ. ಅಣ್ಣ ಪ್ಲೀಸ್ ಕಣೋ, ನಾನು ನಿಂಗೇನು ಕೇಳಲ್ಲ, ಬ್ಲ್ಯಾಕ್ ಮೇಲೂ ಮಾಡಲ್ಲ. ಪ್ಲೀಸ್ ನನ್ನ ಜೊತೆ ಡ್ಯಾನ್ಸ್ ಮಾಡು. ಪ್ಲೀಸ್ ಬ್ರೋ, ಟ್ರೋಫಿ ಜೊತೆನೆ ಮನೆಗೆ ಬರ್ತೀನಂತ ಆಸೆ ಇಟ್ಕೊಂಡಿದ್ದೆ, ಅದನ್ನ ಹಾಳು ಮಾಡಬೇಡ. ಸರಿ, ಇಷ್ಟಕ್ಕೆಲ್ಲ ಯಾರು ಅಳ್ತಾರಾ? ನಾನೇ ಚಾಲೆಂಜ್ ಮಾಡಿರೋದು, ನಾನೇ ಹೋಗಿಲ್ಲ ಅಂದ್ರೆ ನನ್ನನ್ನು ಲೂಸರ್ ಅನ್ನಲ್ವಾ? ಹೆದರ್ಕೊಂಡು ಬಂದಿಲ್ಲ ಅಂತ ಹೇಳಲ್ವಾ? ನಿನ್ ತಂಗಿ ಲೂಸರ ಹೇಳು? ನನ್ನ ತಂಗಿ ಲೂಸರ್ ಅಲ್ಲ, ಅಳ್ಬೇಡ, ಸುಮ್ಮನೆ. ವಿರಾಜ್, ಇದು ಟ್ಯಾಬ್ಲೆಟ್ ಕೇಳಿದಲ್ವ, ತಗೋ, ತಿಂದು ಆರಾಮಾಗಿ ರೆಸ್ಟ್ ಮಾಡು. ಆ ರಿಯಾ, ಡ್ಯಾನ್ಸ್ ಎಲ್ಲ ಬೇಡ, ಅರ್ಥ ಮಾಡ್ಕೊ. ನೀನು ಜಾಣ ಮರಿ ಅಲ್ವಾ? ನೀವಿಬ್ರು ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ? ಸರಿ ಬಿಡಿ, ನಾನು ಸೋಲ್ತೀನಿ. ನಾಳೆಯಿಂದ ನಾನು ಕಾಲೇಜ್ಗೆ ಹೋಗಲ್ಲ. ಪ್ರಿಯಾ, ನೀನು ಹಾಗೆ ಮಾಡಬೇಡ. ಅದಕ್ಕೇನೋ ಒಂದು ಸೊಲ್ಯೂಷನ್ ಹುಡ್ಕೋಣ. ಏನ್ ಪರಿಹಾರ? ಅಣ್ಣ ತಂಗಿ ಡ್ಯಾನ್ಸ್ಗೆ ಅಣ್ಣ ಡ್ಯಾನ್ಸ್ ಮಾಡೋದೇ ಪರಿಹಾರ. ಅವಿ ಅಣ್ಣ, ನೀನಾದ್ರೂ ಹೇಳು.
ಅಣ್ಣ ಡ್ಯಾನ್ಸ್ ಮಾಡಬೇಕು ಅಷ್ಟೇ ತಾನೆ? ಅವಿನೂ ನಿನಗೆ ಅಣ್ಣನೇ ತಾನೆ? ಅವಿ ಅಣ್ಣನ? ನಾನಾ? ಹೌದು, ನನ್ನ ಬದಲು ನೀನೇ ಡ್ಯಾನ್ಸ್ ಮಾಡೋ. ನಾನು ಡ್ಯಾನ್ಸ್? ಹೌದು, ನೀನೇ. ಅವಿ ಅಣ್ಣನ? ಬೇಡವೇ ಬೇಡ. ಡ್ಯಾನ್ಸ್ ಅಲ್ಲಿ ಕಾಲ್ ಕುಣಿಸ್ಬೇಕಾ ಕತ್ ಕುಣಿಸ್ಬೇಕಾ ಅಂತಾನೆ ಗೊತ್ತಿಲ್ಲ ಇವನ್ಗೆ. ಇವನ್ ಜೊತೆ ನಾನ್ ಡ್ಯಾನ್ಸ್ ಮಾಡಿದ್ರೆ ಪಕ್ಕ ಸೋಲ್ತೀನಿ. ಅದ್ರ ಬದಲು ಡ್ಯಾನ್ಸ್ ಮಾಡದೇ ಇರೋದೇ ಬೆಟರು. ಪ್ರಿಯಾ, ಅವಿಗೆ ಡ್ಯಾನ್ಸ್ ಬರಲಿಲ್ಲ ಅಂದ್ರು ಎಕ್ಸ್ಪ್ರೆಷನ್ ಸಕ್ಕತ್ತಾಗಿ ಕೊಡ್ತಾನೆ ಅಲ್ವಾ ಅವಿ? ಆ ಎಕ್ಸ್ಪ್ರೆಷನ್ ಕಣ್ಣಿಗೆ ಕಂಡ್ರೆ ತಾನೆ. ಅವ್ನ್ ಟಾಪ್ ಫ್ಲೋರ್ ಅಲ್ಲಿ ಇದ್ರೆ ನಾನ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಂಗೆ ಇರುತ್ತೆ. ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ನಾನು ಸ್ಟೂಲ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಅದೆಲ್ಲ ಆಗಲ್ಲ, ನೀನೇ ಬೇಕು. ಈಗೇನು ನಾನು ಡ್ಯಾನ್ಸ್ ಮಾಡಲೇಬೇಕಾ? ಬ್ರೋ, ನಾನು ಇನ್ನ ಬೇರೆ ಏನು ಕೇಳಲ್ಲ, ಪ್ಲೀಸ್. ಸರಿ, ಮಾಡ್ತೀನಿ. ನನ್ನ ಮುದ್ದು ಅಣ್ಣ, ಯು ಮೈ ಫೇವ್ರೆಟ್ ಬ್ರದರ್. ಒಂದೇ ಒಂದು ಜ್ಯೂಸ್ ಬೇಕು, ಭವಾನಿ ಮೇಡಮ್ ಕೊಡ್ಲೇಬೇಕು. ನಾಗೋಣ, ಅಡಿಗೆ ಎಲ್ಲ ರೆಡಿ ಆಗಿದೆ, ಟೇಬಲ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಹುರುಳಿಕಾಳು ಸಾಂಬಾರ್ ಮಾಡಿದ್ದೀನಿ, ಅದನ್ನ ತುಪ್ಪದ ಜೊತೆನೆ ಬಡಿಸಿ. ಮಜ್ಜಿಗೆ ಹುಳಿ ಮಾಡಿದ್ದೀನಿ, ಅದ್ರ ಜೊತೆ ಹಪ್ಪಳನೆಲ್ಲ ಕರೆದು ಬಾಕ್ಸ್ ಅಲ್ಲಿ ಇಟ್ಟಿದ್ದೀರಿ. ಹಾ, ಪಲ್ಯನ ಬಾಳ್ಲಿಗೆಲ್ಲಿ ಇಟ್ಟಿದ್ಯಾ, ಮಜ್ಜಿಗೆ ಫ್ರಿಜ್ ಅಲ್ಲಿ ಇಟ್ಟಿದ್ಯಾ, ಬಿಸಿ ಬಿಸಿ ಸೂಪ್ನ ಹಾಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ಯಾ. ಹೆಂಗೆ ನಾವು? ಸೂಪರೋ ಸೂಪರ್. ಹಾಗಿದ್ರೆ ನಾನು ಇನ್ನು ಹೊಡ್ಬೋದಾ? ನೀನ್ ಇಷ್ಟ ಬೇಗ ಹೋದ್ರೆ ಆಮೇಲೆ ನಾನು ಯಾರ ಜೊತೆ ಮಾತಾಡ್ಕೊಂಡಿರ್ಲಿ? ನಿನ್ ತಮ್ಮಂಗೆ ಒಬ್ಬಂಗೆ ಡ್ಯಾನ್ಸ್ ಮಾಡಕ್ ಬರಲ್ವಂತ? ಒಬ್ಬನೇ ಮಾಡ್ಬೋದು, ಆದ್ರೆ ಪ್ರೈಸ್ ಬರಲ್ಲ. ಗೆದ್ರೆ ನಿನ್ಗೇನ್ ಚಿನ್ನದ ಪದಕನ ಕೊಡ್ತಾರೆ, ತಟ್ಟೆನೋ ಲೋಟನೋ ಕೊಡ್ತಾರೆ. ನಾನೇ ಕೊಡ್ತೀನಿ, ತಗೋ ಫಸ್ಟ್ ಪ್ರೈಸ್. ನಾಳೆ ಕೆಲ್ಸಕ್ಕೆ ಬೇಗ ಬರ್ತೀನಿ, ಆದ್ರೆ ಈಗ ನನ್ನ ತಡಿಬೇಡಿ. ಹೌದು, ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ, ಯಾರನ್ನ ಕೇಳ್ಕೊಂಡು ಹೋಗ್ಲಿ? ನೆನ್ನೆನೆ ಮಿಥಿಲಾ ಮೇಡಮ್ ಹತ್ರ ರಜಾ ಕೇಳಿದ್ಯಲ್ವಾ? ಹೌದು, ಕೇಳಿದ್ದೀನಿ. ಆದ್ರೆ ಹೋಗೋ ಮುಂಚೆ ಯಾರಿಗಾದ್ರೂ ಹೇಳೋಗ್ಬೇಕಲ್ವಾ? ಹಾಗೆ ಹೋಗಕ್ಕೆ ನಿನ್ಗೆ? ಓ, ಈ ಅಣ್ಣನ ಮೇಲೆ ನಂಬಿಕೆ ಇಲ್ವಾ? ಎಲ್ಲಿ ಏನಾದ್ರೂ ಚೆಲ್ತಾನೋ ಅಂತ ಭಯನಾ? ನಾನೇನು ಚೆಲ್ಲಲ್ಲ, ಬೇಕಾದ್ರೆ ನನ್ನ ಕೈ ನೋಡು, ಗಡ 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 ಅಂತ ನಡಕ್ತಾ ಇಲ್ಲ. ನಂಬಿಕೆ ಬರ್ತಿಲ್ವಾ? ಈಗ್ಲೂ ಗಡಗಡ ಅಂದಿಲ್ಲ ಅಂದ್ರೆ ಏನಂತೆ? ನಮ್ ಹುಷಾರಲ್ಲಿ ನಾವಿರ್ಬೇಕು. ಚಮಕ್ ಕೊಟ್ಟೆ. ಆದ್ರೂ ಬೇಡ ಅಣ್ಣ, ನಾವು ಬೇಗ ಹೋಗುವಾಗ ಯಾರಿಗಾದ್ರೂ ಹೇಳೇ ಹೋಗ್ಬೇಕು, ಅದ್ ನಮ್ ಕರ್ತವ್ಯ. ನಿಂಗೆ ಹೇಳ್ಬೇಕು ಅಂದ್ರೂ ಮನೇಲಿ ಯಾರು ಇಲ್ಲ. ಹಾ, ರೇವತಿ ಮೇಡಮ್ ಇದ್ದಾರೆ, ಅವ್ರ ರೂಮ್ ಬಾಗಿಲು ತೆಗಿಯೋ ಸಾಹಸ ಮಾಡಬೇಡ. ಹೌದಾ? ಅವ್ರು ಬಿಟ್ರೆ ಬೇರೆ ಯಾರು ಇಲ್ವಾ? ಇದ್ದಾರೆ. ಯಾರು? ಭವಾನಿ ಮೇಡಮ್. ನಿನಗೆ ರಜೆ ಬೇಡ, ಕೆಲಸ ಮಾಡಬೇಕು ಅನ್ನೋ ಆಸೆ ಇದ್ರೆ ಹೋಗಿ ಕೇಳು, ಇಲ್ಲೇ ಕೂರಿಸ್ತಾರೆ. ಅಣ್ಣ, ನಾನು ಹೋಗೋದು ತುಂಬಾ ಮುಖ್ಯ. ಹಾಗಾದ್ರೆ ಹಾಗೆ ಹೋಗು, ನನಗೆ ಹೇಳಿದ್ಯಲ್ಲ ಸಾಕು, ನಾನೇ ನೋಡ್ಕೊಂತೀನಿ. ಈ ಮನೆಯಲ್ಲಿ ನನ್ನಷ್ಟು ಜವಾಬ್ದಾರಿಯುತ ಕೆಲಸದವರು ಬೇರೆ ಯಾರಾದರೂ ಇದ್ದಾರಾ?